ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಇಂದಿನ ವಿಡಿಯೋದಲ್ಲಿ ನಾವು ಡರ್ಮಾಯ್ಡ್ ಸಿಸ್ಟ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ಬೇರೆ ಬಿನೈನ್ ಟ್ಯೂಮರ್ಸ್ ಆಫ್ ಓವರಿ ಅಂದ್ರೆ ಕ್ಯಾನ್ಸರ್ ಅಲ್ಲದ ಓವೇರಿಯನ್ ಗಡ್ಡೆಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕ್ಯಾನ್ಸರ್ ಅಲ್ಲದ ಗಡ್ಡೆಗಳಲ್ಲಿ ಎರಡು ತರ ಇದೆ. ಒಂದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ. ನಮ್ಮ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಸುಮಾರು ವಿಷಯ ಹೇಳಿದ್ವಿ. ಸೊ ಅದರಲ್ಲಿ ಆಗುವಂತ ಸಿಸ್ಟ್, ಚಾಕ್ಲೇಟ್ ಸಿಸ್ಟ್, ಇದನ್ನ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ ಕರಿತೀವಿ. ಇನ್ನೊಂದು ನಾನ್ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ, ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಎಂಡೋಮೆಟ್ರಿಯೋಸಿಸ್ ಇರೋದಿಲ್ಲ, ಬೇರೆ ತರದ ಬಿನೈನ್ ಟ್ಯೂಮರ್ಸ್. ಮೋಸ್ಟ್ ಕಾಮನ್ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಕಾಣುವಂಥದ್ದು ಎಪಿಥೀಲಿಯಲ್ ಟ್ಯೂಮರ್ಸ್ ಅಂತೀವಿ. ಎಪಿಥೀಲಿಯಲ್ ಅಂತಂದ್ರೆ ಅಂಡಾಶಯದ ಹೊರಗಿನ ಪದರ ಏನಿರುತ್ತೆ ಅದರಿಂದ ಉದ್ಭವವಾಗುವಂತ ಟ್ಯೂಮರ್ಸ್ಗೆ ಎಪಿಥೀಲಿಯಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಹಲವಾರು ವಿಧಗಳಿರುತ್ತೆ. ಸೀರಸ್ ಸಿಸ್ಟಡಿನೋಮಾ ಅಂತೀವಿ, ಮ್ಯೂಸಿನಸ್ ಸಿಸ್ಟಡಿನೋಮಾ ಅಂತೀವಿ. ಇದೆಲ್ಲ ಅದ್ರ ಒಳಗಡೆ ಯಾವ ತರದ ನೀರು ಕಲೆಕ್ಟ್ ಆಗಿರುತ್ತೆ ಅದ್ರ ಮೇಲೆ ಡಿವೈಡ್ ಮಾಡಿರ್ತಾರೆ. ಸೊ ಈ ಬಿನೈನ್ ಟ್ಯೂಮರ್ಸ್ ಇಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ಫರ್ಟಿಲಿಟಿಗೆ ಅಂತಂದ್ರೆ ಡೈರೆಕ್ಟ್ ಎಫೆಕ್ಟ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಡೈರೆಕ್ಟ್ ಎಫೆಕ್ಟ್ ಇರೋದಿಲ್ಲ, ಬಟ್ ಇಂಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಇಂಡೈರೆಕ್ಟ್ ಅಂದ್ರೆ ಯಾವ ತರ ಅಂತಂದ್ರೆ, ಒಂದು ಆ ಸಿಸ್ಟಿನ ಸೈಜ್, ಈಗ ಯಾವರೇ ಆಗ್ಲಿ ನಮ್ಮನ್ನ ಒತ್ತುತ್ತಾ ಇದ್ರೆ ಉಸಿರಾಡ್ಲಿಕ್ಕೆ ಹೇಗೆ, ಕುತ್ತಿಗೆ ಒತ್ತಿಡಿದ್ರೆ ಉಸಿರಾಡ್ಲಿಕ್ಕೆ ಹೇಗೆ ಕಷ್ಟ ಆಗುತ್ತೋ ಅದೇ ತರ ಒಂದು ಅಂಡಾಶಯದಲ್ಲಿ ಎರಡು ಪಾರ್ಟ್ ಇರುತ್ತೆ, ಕಾರ್ಟೆಕ್ಸ್ ಮತ್ತೆ ಸ್ಟ್ರೋಮಾ ಅಂತ. ಈ ಕಾರ್ಟೆಕ್ಸ್ ಅಂದ್ರೆ ಹೊರಗಿನ ಪದರ, ಸ್ಟ್ರೋಮಾ ಅಂದ್ರೆ ಒಳಗಡೆ ಪದರ. ಈ ಕಾರ್ಟೆಕ್ಸ್ ನಲ್ಲಿ ಆಕ್ಚುಲಿ ಫಾಲಿಕಲ್ಸ್ ಅಥವಾ ಮೊಟ್ಟೆಗಳು ಅಂತ ಏನ್ ಕರಿತೀವಿ ಅದಿರುತ್ತೆ. ಸೊ ಈ ಯಾವುದೇ ಟ್ಯೂಮರ್, ಒಂದು ಸಿಸ್ಟ್ ಬೆಳವಣಿಗೆ ಆದಾಗ ಏನಾಗುತ್ತೆ, ಸಣ್ಣ ಪುಟ್ಟದಿದ್ರೆ ಅದು ತನ್ಪಾಡಿ ಕರಗೋಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ, ಪ್ರೆಷರ್ ಎಫೆಕ್ಟ್ ಆಗತ್ತೆ ಪಕ್ಕದಲ್ಲಿರುವಂತ ಮೊಟ್ಟೆಗಳಿಗೆ. ಸೊ ಹಾಗಾದಾಗ ಏನಾಗುತ್ತೆ, ಓವೇರಿಯನ್ ರಿಸರ್ವ್ ಅನ್ನೋದು ಕಡಿಮೆ ಆಗತ್ತೆ, ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಒಂದು ಪ್ರೆಷರ್ ಎಫೆಕ್ಟ್. ಇನ್ನೊಂದು ಇಂಡೈರೆಕ್ಟ್ ಎಫೆಕ್ಟ್ಸ್ ಏನು ಅಂತಂದ್ರೆ, ಆ ಸಿಸ್ಟ್ಗೆ ಸರ್ಜರಿ ಆದಾಗ, ಆಪರೇಷನ್ ಆಗಿ ಸಿಸ್ಟ್ ತೆಗೆದಾಗ ಒಂದೊಂದ್ಸಲಿ ಸಿಸ್ಟ್ ಜೊತೆಗೆ ಓವೇರಿಯನ್ ಟಿಶ್ಯೂನು ಬಂದಿರತ್ತೆ. ಅಥವಾ ಟಾರ್ಷನ್ ಅಂತ ಕರಿತೀವಿ. ಏನಾಗಿರುತ್ತೆ, ತುಂಬಾ ದೊಡ್ಡದಿದ್ದಾಗ ಆ ಸಿಸ್ಟ್ ತನ್ನಷ್ಟಕ್ಕೆ ತಾನೇ ಹಿಂಗೆ ರೊಟೇಟ್ ಆಗುತ್ತೆ, ತಿರುಗತ್ತೆ. ಹಾಗೆ ತಿರುಗಿದಾಗ ಈ ಹಾರ್ಟ್ ಅಟ್ಯಾಕ್ ಆದಾಗ ಸಿವಿಯರ್ ಪೇನ್ ಬರುತ್ತಲ್ಲ, ಅದೇ ತರ ಟಾರ್ಷನ್ ಪೇನ್ ಇರುತ್ತೆ, ತುಂಬಾ ಸಿವಿಯರ್ ಇರುತ್ತೆ. ಸಡನ್ ಎಮರ್ಜೆನ್ಸಿ ಪ್ರೊಸೀಜರ್ ಬೇಕಾಗುತ್ತೆ. ಟಾರ್ಷನ್ ಆದಾಗ ಕೂಡ ಆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ಬೋದು. ಪ್ಲಸ್ ಟಾರ್ಷನ್ ಆದಾಗ ಅಂಡಾಶಯನೇ ತೆಗಿಬೇಕಾದಂತ ಪರಿಸ್ಥಿತಿ ಬರಬಹುದು. ಹಾಗಾಗಿ ಈ ಬಿನೈನ್ ಸಿಸ್ಟ್ಗಳಿದ್ರೆ ಅದನ್ನ ತೆಗೆಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಈಗ ಹೇಳಿದೆ ಬಿನೈನ್ ಸಿಸ್ಟ್ ಇಂದ ಓವೇರಿಯನ್ ರಿಸರ್ವ್ ಕಡಿಮೆ ಆಗತ್ತೆ ಅಂತ. ಏನಿದು ಓವೇರಿಯನ್ ರಿಸರ್ವ್ ಅಂತಂದ್ರೆ, ಮೊಟ್ಟೆಗಳ ಸಂಖ್ಯೆ ಎಷ್ಟಿದೆ ಹಾಗೂ ಕ್ವಾಂಟಿಟಿ ಮತ್ತು ಕ್ವಾಂಟಿಟಿ ಎಷ್ಟಿದೆ ಅಂತ. ಸಹಜವಾಗಿ ಹೆಣ್ಮಕ್ಳಲ್ಲಿ ಅವರ ತಾಯಿಯ ಗರ್ಭದಲ್ಲಿರುವಾಗ್ಲೇ ಮೊಟ್ಟೆಗಳು ಇಷ್ಟು ಅಂತ ಇರುತ್ತೆ, ಒಂದು 6 ರಿಂದ 7 ಮಿಲಿಯನ್ ಅಷ್ಟು ಇರುತ್ತೆ. ತಾಯಿಯ ಗರ್ಭದಿಂದ ಹೊರಗೆ ಬಂದು ಹುಟ್ಟಿದಾಗ ಅದು 85% ಆಲ್ಮೋಸ್ಟ್ ಕಡಿಮೆ ಆಗೋಗಿರುತ್ತೆ, ಅಂದ್ರೆ ಒಂದು 2 ಮಿಲಿಯನ್ ಅಷ್ಟು ಇರುತ್ತೆ. ಅದಾಗಿ ಬಾಲ್ಯಾವಸ್ಥೆ ಕಳೆದು ಮೆಚುರಿಟಿ, ಪ್ಯೂಬರ್ಟಿಗೆ ಬಂದಾಗ ಅಂದ್ರೆ ಮೈನೆರೆದಾಗ ಆ ಮೊಟ್ಟೆಗಳ ಸಂಖ್ಯೆ ಒಂದು 4 ರಿಂದ 5 ಲಕ್ಷ ಇರುತ್ತೆ. ತಿಂಗಳ ಮೆನ್ಸಸ್ ಆಗುವಾಗ, ಪೀರಿಯಡ್ಸ್ ಆಗುವಾಗ ಏನಾಗುತ್ತೆ, ಒಂದು ಮೊಟ್ಟೆ, 1 ಅಥವಾ 2 ಮೊಟ್ಟೆ ಮೆಚ್ಯೂರ್ ಆಗತ್ತೆ. 1,000 ದಿಂದ 1,500 ಮೊಟ್ಟೆ ಅಟ್ರೇಸಿಯಾ ಅಂತ ಕರಿತೀವಿ, ಅಂದ್ರೆ ವೇಸ್ಟ್ ಆಗಿ ಹೋಗುತ್ತೆ, ಅದು ಡೆವಲಪ್ ಆಗಲ್ಲ, ವೇಸ್ಟ್ ಆಗುತ್ತೆ. ಸೊ ಒಂದ್ ಪಾಯಿಂಟ್ ಅಲ್ಲಿ ಎಲ್ಲಾ ಮೊಟ್ಟೆಗಳು ಖಾಲಿ ಆದಾಗ ಮೆನೋಪಾಸ್ ಆಗುತ್ತೆ. ಸೊ ಈ ತರ ಸಿಸ್ಟ್ ಎಲ್ಲ ಇದ್ದಾಗ ಏನಾಗುತ್ತೆ, ನಾನು ಮೊದಲೇ ಹೇಳಿದಾಗೆ ಕಾರ್ಟೆಕ್ಸ್ ಅನ್ನೋದನ್ನ ಒತ್ತಿ ಅದು ಓವೇರಿಯನ್ ರಿಸರ್ವ್ ನ ಕಡಿಮೆ ಮಾಡುತ್ತೆ. ಏನಪ್ಪಾ ಈ ಸಿಸ್ಟಿಗೆ ಟ್ರೀಟ್ಮೆಂಟ್ ಅಂತಂದ್ರೆ ಸರ್ಜರಿ, ಫರ್ಟಿಲಿಟಿ ಪ್ರಿಸರ್ವಿಂಗ್ ಸರ್ಜರಿ ಅಂತ ಕರಿತೀವಿ. ಏನ್ ಮಾಡ್ತೀವಿ, ಬರೀ ಆ ಗಡ್ಡೆನಷ್ಟೇ ತೆಗೆಯುವಂಥದ್ದು. ಓವೇರಿಯನ್ ಟಿಶ್ಯೂ, ಓವರಿ ಏನಿದೆ, ಅಂಡಾಶಯ ಏನಿದೆ ಅದನ್ನ ಟಚ್ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನ ಅಲ್ಲೇ ಬಿಡ್ತೀವಿ. ಸಿಸ್ಟನ್ ಅಷ್ಟೇ ತೆಗಿತೀವಿ. ಸೊ ಆ ಸಿಸ್ಟನ್ ತೆಗೆದಾಗ ಪೋಸ್ಟ್ ಸರ್ಜರಿ ಮೊಟ್ಟೆಗಳು ಇಂಪ್ರೂವ್ ಆಗೋ ಸಾಧ್ಯತೆ ಇರುತ್ತೆ. ಮಾತ್ರೆಯಲ್ಲಿ ಕರಗತ್ತಾ ಅಂತಂದ್ರೆ, ತುಂಬಾ ದೊಡ್ಡ ಸಿಸ್ಟ್ಗಳು ಯಾವುದೇ ಮಾತ್ರೆಯಲ್ಲಿ ಕರಗೋದಿಲ್ಲ, ಸರ್ಜರಿನೇ ಬೇಕಾಗತ್ತೆ. ಇದರಲ್ಲಿ ಓಪನ್ ಟೆಕ್ನಿಕ್ ಆದ್ರೂ ಯೂಸ್ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿ ಆದ್ರೂ ಯೂಸ್ ಮಾಡ್ಬೋದು. ಅದು ಡಿಪೆಂಡ್ಸ್ ಆನ್ ದ ಸರ್ಜನ್, ಯಾರು ಆಪರೇಟ್ ಮಾಡ್ತಾರೆ ಅವ್ರ ಮೇಲೆ ಹೋಗುತ್ತೆ. ಸೊ ಇದಿಷ್ಟು ಬಿನೈನ್ ಓವೇರಿಯನ್ ಟ್ಯೂಮರ್ಸ್ ಬಗ್ಗೆ ಕಿರು ಮಾಹಿತಿ. ಧನ್ಯವಾದ.